ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಇವತ್ತು ಒಬ್ಬ ಶ್ರಮಜೀವಿ, ಅತ್ಯಂತ ಕಠಿಣ ಪರಿಶ್ರಮ ಪಡುವಂಥ ಒಬ್ಬ ರೈತರು ಇಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಅವ್ರ ಜಮೀನಿದೆ. ಆ ಜಮೀನಲ್ಲಿ ಒಂದು ತರಕಾರಿ ಬೆಳೆಯನ್ನು ನಾಟಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ನಾಟಿ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಏನು ಇದು ಹೋದ ವರ್ಷ ಇವರಿಗೆ ಲಕ್ಷ ಲಕ್ಷ ಆದಾಯವನ್ನು ತಂದು ಕೊಟ್ಟಿತ್ತಂತೆ, ಹಾಗಾಗಿ ಈ ವರ್ಷ ಕೂಡ ಬೆಳೀತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಆ ರೈತರಿಂದ ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡು ಆ ಬೆಳೆ ಯಾವುದು, ಅದರಿಂದ ಎಷ್ಟೆಲ್ಲ ಲಾಭಗಳಿದೆ, ಎಷ್ಟು ನಷ್ಟ ಇದೆ, ಅದರ ಸಾಧಕ ಬಾಧಕಗಳನ್ನು ಕೇಳಿ ತಿಳ್ಕೊಳ್ಳೋಣ. ಯಜಮಾನ್ರ, ನಿಮ್ಮ ಪರಿಚಯ ಮಾಡ್ಕೊಂಡು ಏನು ಈಗ ನಾಟಿ ಮಾಡ್ತಾ ಇದ್ದೀರಲ್ಲ ಸಸಿಗಳು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಈಗ ನಾವು ಈಗ ಅವಾಗ ನಿಮ್ಮ ಹೆಸರು ಕಲ್ಲೇಶಪ್ಪ, ಹಾಸಂದಿ, ಕಡೂರು ತಾಲೂಕು, ಹಿರೇನೆಲ್ಲೂರು ಹೋಬಳಿ. ಈಗ ನಾವು ಒಂದು ಕಾಲು ಎಕರೆಗೆ ಟೊಮೆಟೊ ಹಾಕ್ತಾ ಇದೀವಿ. ಈಗ ಬೀಜ, ಗೊಬ್ಬರ, ಆಮೇಲೆ ಔಷಧಿ, ಈಗ ಬ್ಯಾಸವು ಎಲ್ಲ ಚೆನ್ನಾಗಿ ಉತ್ತಮವಾಗಿ ಮಾಡಿದೀವಿ. ಈಗ ಇಳುವರಿ ಜಾಸ್ತಿ ತೆಗಿಬೇಕು, ಚೆನ್ನಾಗೆ ಮಾಡ್ತಾ ಇದೀವಿ. ಈಗ ನೀವೀಗ ಟೊಮೊಟೊ ಸಸಿಗಳನ್ನ ನೀವೇ ಮಾಡಿದ್ರೆ ತಗೊಂಬ? ಇಲ್ಲ, ಟೊಮೊಟೊ ಸಸಿ ನರ್ಸರಿಯಲ್ಲಿ ಮಾಡಿಸಿದ್ದು ನಾವು ತಗೊಂಬಂದಿವಿ. ಇವಾಗ ಹಾಕ್ತಾ ಇದೀವಿ. ಸರಿ, ಎಷ್ಟು ಎಕರೆ ಇದು 1/4 ಎಕರೆ. 1/4 ಎಕರೆಗೆ ಹಾಕ್ತಾ ಇದೀವಿ. 1/4 ಎಕರೆ. ಇದು ಹಾಕ್ಲಿಕ್ಕೆ ಏನ್ ಕ್ರಮ ವಹಿಸ್ತೀರಿ? ಈಗ ಹಾಕ್ಲಕ್ಕೆ ಈಗ ಮಂದೆ, ಗೊಬ್ಬರ ಅಂದ್ರೆ ಕುರಿ ಮಂದೆ ನಿಲ್ಸಿದೀವಿ. ಆಮೇಲೆ ಮತ್ತೆ ಈಗ ಸೀಮೆ ಗೊಬ್ಬರ ಸಾಲಿಗೆ ಒಂದ್ ಸ್ವಲ್ಪ ಸಟಾಕ್ ಉದುರಿಸಿದೀವಿ. ಈಗ ನೀವು ಸೀಮೆ ಗೊಬ್ಬರ ಬಿಟ್ಟು ಬರೀ ದನಿನ ಗೊಬ್ಬರದಲ್ಲಿ ಬೆಳೆಯಕ್ ಆಗಲ್ವಾ? ಅಲ್ಲ, ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ಆದ್ರೂ ಈ ಕಾಲದಂತ ಒಂದಿಷ್ಟು ಸೀಮೆ ಗೊಬ್ಬರ ಬೇಕೇ ಬೇಕು. ಈಗ ಬರೀ ಈಗ ಇದ್ರಾಗೆ ನಮ್ಮ ದನಿ ಗೊಬ್ಬರದಲ್ಲೇ ಬೆಳೆಯಕ್ ಆಗಲ್ಲ. ಸೀಮೆ ಗೊಬ್ಬರದಲ್ಲಿ ಸೀಮೆ ಗೊಬ್ಬರ ಬೇಕೇ ಬೇಕೀಗ. ಸರಿ. ಆಯ್ತಪ್ಪ. ಈಗ ಯಾಕೆ ಹೇಳ್ತಿದೀವಿ ಅಂದ್ರೆ, ಸೀಮೆ ಗೊಬ್ಬರ ಬಳಸ್ದಂಗ್ ಭೂಮಿ ಹೌದು ಸತ್ವ ಕಳ್ಕೊಳ್ಳುತ್ತೆ. ಹೌದೌದು. ಈಗ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ದನಕರ ಸಾಕ್ಬೇಕಾಗತ್ತೆ. ಈಗ ದನಕರ ಇಲ್ದಾಗ ನಾವು ಸೀಮೆ ಗೊಬ್ಬರ ಸ್ವಲ್ಪ ಬೇಕೇ ಬೇಕೀಗ. ಹಂಗಾಗಿ ಈಗ ಉತ್ತಮವಾಗಿ ದನಕರ ಸಾಕಿ ಒಟ್ಟಿಗೆ ಈಗ ನೀವು ದನಿನ ಗೊಬ್ಬರ, ಕುರಿ ಮಂದೆ ಮತ್ತೆ ಈ ಸೀಮೆ ಗೊಬ್ಬರ ರಾಸಾಯನಿಕ ಗೊಬ್ಬರನು ಬಳಸ್ತಾ ಇದೀವಿ ನಾವು. ಆಯ್ತು, ಆಮೇಲೆ ನಾನು ನಿಮ್ಗೆ ಚರ್ಚೆ ಮಾಡ್ತೀನಿ ಯಾಕೆ ಸೀಮೆ ಗೊಬ್ಬರ ಬಳಸಬಾರ್ದು. ಈಗ ಏನ್ ಬೆಳೀತಾ ಇದೀರಿ, ಇದಕ್ಕೆ ಭೂಮಿ ಹೆಂಗ್ ರೆಡಿ ಮಾಡ್ಕೋಬೇಕು? ಈಗ ಈಗ ಕಾಯಿನೆಗಳು ಹೊಡಿಸಿದ್ದು, ಈಗ ಕಾಯಿನೆಗಳು ಹೊಡಿಸ್ಬಿಟ್ಟು ಮತ್ತೆ ಕಲ್ಟ್ರಿ ಹೊಡಿಸ್ಬಿಟ್ಟು ಮತ್ತೆ ಕುಂಟೆ ಹಾಕ್ಕೊಂಡು ಇವಾಗ ಸಾಲ್ ಮಾಡ್ಕೊಂಡು ಹಾಕ್ತಾ ಇದೀವಿ. ಇವಾಗ ಸಾಲ್ ಮಾಡ್ಕೊಂಡು ನೀರ್ ಬಿಟ್ಕೊಂಡು ಈಗ ಸೊಸೆ ನಾಟಿ ಮಾಡ್ತಾ ಇದೀವಿ. ಈಗ ಎಷ್ಟು 1/4 ಎಕರೆಗೆ? 1/4 ಎಕರೆಗೆ ಹಾಕ್ತಾ ಇದೀವಿ. ಇದು ಒಂದು 7,000 ಸೊಸೆ. ಇದು ಎಷ್ಟು ಖರ್ಚು ಬರುತ್ತೆ? ಇದು 1/4 ಎಕರೆಗೆ ಅಂದ್ರೆ ಒಂದು 70,000 60,000 ಖರ್ಚು ಮಾಡ್ತೀವಿ ನಾವು. ಕೊನೆಗೆ ಆಗತ್ತಿ 60,000 ರಿಂದ 70,000 ಹಣ್ಣು ಬಿಡ್ಸೋದು ಸೇರಿ. ಇಲ್ಲಿಂದ ಸೊಸೆ ಹಾಕಿದ್ರಿಂದ ಹಣ್ಣು ಬಿಡ್ಸೋದು ಒಂದು 70,000 ಖರ್ಚು ಬರುತ್ತೆ. ಈಗ ನಾಟಿ ಮಾಡ್ತಾ ಇದ್ರಲ್ಲ, ತೋರಿಸಿ ಹೆಂಗ್ ನಾಟಿ ಮಾಡ್ತಾ ಇದೀರಿ. ನೋಡ್ರಿ, ಈ ತರ ಮಾಡ್ತಾ ಇದೀವಿ. ಈಗ ನೆಲವನ್ನ ಈಗ ನೀರ್ ಹಾಯಿಸ್ಬಿಟ್ಟು ನೆಲವ ಗುಣಿಗೆ ಹಿಂಗೆ ಸ್ವಲ್ಪ ಮಣ್ಣು ಹೊರಗ್ ಮಾಡಿಬಿಟ್ಟು ಈ ತರ ಅಂತರ ಕೊಟ್ಟಿದಿರಿ. ಈಗ ಇದು ಒಂದು 2 ಇಂಚು ಭೂಮಿಗೆ 2 ಇಂಚು ಅಡಿಕೆ ಇಕ್ಕದು, 1-2 ಅಡಿ ದೂರ ಡಿಸ್ಟೆನ್ಸ್ಗೆ ಇಕ್ಕದು. ಸಸಿಯಿಂದ ಸಸಿಗೆ 2 ಅಡಿ ಅಂತರವಾಗಿ ಇಕ್ಕದು. ಈಗ ಸರಿ ಆ ತರಕ್ಕೆ ಮಾಡೋದು. ಈಗ ವ್ಯವಸಾಯ ಅಂತಂದ್ರೆ ಆ ತರ ಈ ತರ ಮಾಡ್ತಾ ಇದ್ದೀವಿ. ಈ ತರ ಮಾಡ್ಬೇಕು. ಈಗ ಈ ಸಸಿ ಹಾಕ್ತಿರಲ್ಲ, ಇದು ಒಂದ್ ಪಕ್ಷ ಮಳೆ ಹೋದ್ರೆ ಹತ್ಕೊಳ್ಳಿ ಅಂತ ನೀರ್ ಹಾಯಿಸ್ತಾ ಇದ್ದೀವಿ. ಈಗ ಮಳೆ ಹೋದ್ರು ಫೇಲ್ ಆಗಲ್ಲ. ಬಾಡಲ್ಲ. ಅದಕ್ಕೋಸ್ಕರ ಈ ರೀತಿ ನಾವು ನೀರ್ ಬಿಟ್ಕೊಂಡೆ ಮಾಡಿದ್ರೆ ಸೊಸೆ ವೇಸ್ಟ್ ಆಗಲ್ಲ. ಸರಿ, ಚೆನ್ನಾಗಿ ಹತ್ಕೊಂತಾವ. ಈಗ ಆಯ್ತು ಕಲೇಶಣ್ಣರೇ, ಈಗ ಇದು ಸಸಿ ನಾಟಿ ಮಾಡಿದ್ಮೇಲೆ ಮತ್ತೇನ್ ಬೇಸಾಯದ ಕ್ರಮ ಕೈಗೊಳ್ಬೇಕು? ಬೇಸಾಯವು ಈಗ ಒಂದು 10 ದಿವಸ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಸೀಮೆ ಗೊಬ್ಬರ ಉದುರಿಸ್ಬಿಟ್ಟು 2 ಕಡೆ ಮಗ್ಲಾಗ ಎಡಕುಂಟೆ ಹೊಡಿಬೇಕು. 2 ಮೊಕ್ಕ ಎಡಕುಂಟೆ ಹೊಡ್ಕೊಂಡು ಮತ್ತೆ ಒಂದು 13-14 ದಿವಸದ ಗಿಡ ಆದ್ರಂತವ ಮತ್ತೆ ಔಷಧಿ ಮಾಡ್ಬೇಕು ಇದಕ್ಕೆ. ಈಗ ಎಡೆಕುಂಟೆ ಹೊಡೆಯೋ ಉದ್ದೇಶ ಈಗ ಕಳೆ ನಿರ್ಮಾಣ ಮಾಡಕ್ಕೆ. ಆಮೇಲೆ ಮೊಗ್ಲಿಗೆ ಮಣ್ಣು ಕೊಡ್ಬೇಕು, ಮಣ್ಣು ಏರ್ಬೇಕಲ್ಲ. ಹಂಗಾಗಿ ಇದನ್ನ ನಾವು 2 ಕಡೆಗೆ ಎಡಕುಂಟೆ ಹೊಡಿಬೇಕು. ಈ ಸಸಿಗಳು ಇದ್ರಲ್ಲಿ ಬ್ಯಾಗ್ ಅಲ್ಲಿ ಇದಾವ? ಇವು ಆ ತರ ತರೋದು. ಈಗ ನನಗೆ ಸದ್ಯಕ್ಕೆ ಕ್ರೇಟಲ್ಲಿ ಇದ್ರಲ್ಲಿ ಯಾವ್ದ್ರಲ್ಲಿ ತಂದ್ರಿ? ಕ್ರೇಟ್ ಎಲ್ಲ ತರಬೇಕು ಅಣ್ಣ. ಇವಾಗಲೇ ಹಾಕೋದು. ಅದು ಬೈಕ್ನಾಗ ಹೋಯ್ತನಲ್ಲ, ವೆಹಿಕಲ್ ತಗೊಂಡೋಗ್ಬೇಕು ನಾವು. ಕ್ರೇಟಿಕ್ಕೆ ಬರೋದಾದ್ರೆ ಟಾಟಾ ಎಸ್ಗಳು ಏನಾರು ತಗೊಂಡೋಗ್ಬೇಕು. ಸರಿ. 1,500,000 ಅಲ್ಲ ಅಣ್ಣ. ಈಗಲೇ ಹಾಕೋದು ಅಂದಾಗ ಅಟ್ಲ ಕಿತ್ ಕೊಡ್ತೀನಿ, ತಗೊಂಡೋಗಿ ಬೈಕ್ನಾಗ ಇಟ್ಕೊಂಡು ಹೋಗೋಣ ಅಂತ ಇಟ್ ಕಳಿಸಿದ್ದ. ಎಲ್ಲಿಂದ? ಇಲ್ಲಿ ಅಂತರ್ಗಟ್ಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಶಿವಣ್ಣ ಅಂತ. ಓಕೆ. ಆಯ್ತಪ್ಪ. ಈಗ ನೀವು ಅಷ್ಟು ಬೇಸಾಯ ಮಾಡ್ತೀರಿ, ಆಮೇಲೆ ಏನೋ ತಂತಿ ಎಲ್ಲ ಕಟ್ತಿರಲ್ಲ, ಅದೆಷ್ಟು ದಿವಸಕ್ಕೆ? ಅದು ಒಂದು ತಿಂಗಳ ಮೇಲೆ 8 ದಿವಸ.
ತಿಂಗಳ ಮೇಲೆ 8 ದಿವಸಕ್ಕೆ ತಿಂಗಳ ಮೇಲೆ 8 ದಿವಸಕ್ಕೆ ಗೂಟ ಆರೆ ಹಾಕ್ಬಿಟ್ಟು ಗೂಟ ಹಾಕ್ಬಿಟ್ಟು ಹಾ. ತಂತಿ ಬಿಟ್ಬಿಟ್ಟು ಆಮೇಲೆ ದಾರ ಹಾಕೋದು. ದಾರ ಹಾಕ್ಬೇಕು. ಹಾ. ಇಲ್ಲ ಅಂದ್ರೆ ನೆಲ ಕೂತ್ ಅವ ನೆಲಕ್ಕೆ ಕೂರುತ್ತೆ ಅದು. ತಿಂಗಳ ಮೇಲೆ 8 ದಿವಸಕ್ಕೆ ಮಾಡಿಬಿಡೋಕದ. ಮಾಡಿಬಿಡ್ಬೇಕು. ತಿಂಗಳ ಮೇಲೆ 8 ದಿವಸಕ್ಕೆ ಅದು ಆ ಥರ ಮಾಡಬೇಕು. ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಕೆಲಸ ಮಾಡ್ಬೇಕಲ್ವಾ? ಟೈಮ್ ಕರೆಕ್ಟ್ ಮಾಡಿದ್ರೆ ಯಾವ ಕಾರಣಕ್ಕೂ ಬೆಳೆ ಫೇಲ್ ಆಗಲ್ಲ. ಓಕೆ. ಯಾವ ಕಾರಣಕ್ಕೂ ಬೆಳೆ ಫೇಲ್ ಆಗಲ್ಲ. ನಾವು ಏನು ಮಾಡ್ತೀವೋ ಅದ್ರ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದೇ. ಆಯ್ತು ಕಲೇಶಣ್ಣ. ಈಗ ಇದ್ರಾಗೇನು ನೀವು ಈಗ ಅದೆಲ್ಲ ಖರ್ಚು ಸೇರ್ಕೊಂಡು 70,000 ಖರ್ಚು ಬರುತ್ತೆ. ಒಂದು 70,000 ಹಣ್ಣು ಬಿಡ್ಸೋ ತನಕ ಸೇರಿ ಒಂದು 70,000 ಬರ್ಬೋದು. ಈಗ ಆಯ್ತು. ಅಷ್ಟು ಖರ್ಚು ಬಂದ್ರೆ ನಿಮ್ಗೆ ಇದ್ರ ಪ್ರಾಫಿಟ್ ಎಷ್ಟು ಬರುತ್ತೆ? ನಾವು ಒಂದು 70,000 ಖರ್ಚು ಮಾಡಿದ್ರೆ ಕಮ್ಮಿ ಅಂದ್ರೆ ನಮಗೆ ನೀನು ಏನೇ 300 ರೂಪಾಯಿ 150 ಮಾರಿದ್ರೆ 1 ಲಕ್ಷ ಉಳಿತೈತಿ. ಏನ್ 150 ರೂಪಾಯಿ? ಒಂದು ಕ್ರೇಟಿಗೆ 150 ರೂಪಾಯಿ ಉಳಿದ್ರು. ಕ್ರೇಟ್ ಅಂದ್ರೆ ಎಷ್ಟು ಕೆಜಿ? 25 ಕೆಜಿ. 25 ಕೆಜಿ ಕ್ರೇಟಿ 150 ರೂಪಾಯಿ ಉಳಿದ್ರು. 150 ರೂಪಾಯಿ ಉಳಿದ್ರು ನಮ್ದ್ರಾಗ ಇದ್ರೆ 1 ಲಕ್ಷ ಅನಾಮತ ಉಳಿಲೇಬೇಕು. ಓಕೆ. ಕಮ್ಮಿ ರೇಟ್ಗೆ ಹೋದ್ರು 200 ರೂಪಾಯಿಗೆ ಹೋದ್ರು ನಮಗೆ ಖರ್ಚು 70,000 ತೆಗೆದು ನಮಗೆ 1.25 ಲಕ್ಷ 1 ಲಕ್ಷ ಉಳಿಲೇಬೇಕು. ಇಷ್ಟು 1 ಎಕರೆಗೆ ಉಳಿದೇ ಉಳಿತೈತಿ. ಎಷ್ಟು ತಿಂಗಳಿಗೆ? ಇದು 2.5 ತಿಂಗಳು ಸ್ಟಾರ್ಟ್ ಆಗುತ್ತೆ ಕೊಯ್ಯಕ್ಕೆ. ಅತ್ಲಾಗ 1 ತಿಂಗಳು ಕೊಯ್ತೀವಿ. ಅಲ್ಲಿ 3.5-4 ತಿಂಗಳಿಗೆ ಬೆಳೆ ಮುಗಿದೋಗುತ್ತೆ. 4 ತಿಂಗಳಿಗೆ 1.25 ಲಕ್ಷ ಗ್ಯಾರಂಟಿ. 1.25 ಲಕ್ಷ ಗ್ಯಾರಂಟಿ. ಈಗ ಒಳ್ಳೆ ರೇಟ್ ಸಿಕ್ಕಿದ್ರೆ ಬಿಡ್ರಿ ಅದು ಟ್ರಿಪಲ್ ಆಗುತ್ತೆ. ಕನಿಷ್ಠ ಈಗ ನೀವು ಎಷ್ಟು ಲಾಭ ಮಾಡ್ಕೊಂಡಿರಿ 1.25 ಎಕರೆಯಲ್ಲಿ? 1.25 ಎಕರೆಯಲ್ಲಿ ಹೋದನೇ ವರ್ಷ ರೇಟ್ ಸಿಕ್ಕಿದಾಗ ಹೋದನೇ ವರ್ಷ ಇದರಲ್ಲಿ ಒಂದು 2,80,000 ತೆಗೆದಿದ್ದೆ. ಅರ್ಧ ಎಕರೆಗೆ 20 ಗುಂಟಿಗೆ. ಅರ್ಧ ಎಕರೆಗೆ 4,000 ಗುಣೆ ಹಾಕಿ 2,80,000 ರೂಪಾಯಿ ಪ್ರಾಫಿಟ್ ಆಯ್ತು. ಅಲ್ಲಿಗೆ ಎಕರೆಗೆ 5 ಲಕ್ಷ. ಹೌದು 5 ಲಕ್ಷ ಆಗಿತ್ತಲ್ಲ. 4 ತಿಂಗಳಿಗೆ 4 ತಿಂಗಳಿಗೆ ಇಲ್ಲಿ ಮಗ್ಳಾಗ ಆಗಿತ್ತಲ್ಲ. ನನ್ನ ಜೊತೆಗೆ ಹಾಕಿದ್ರ. ಹೌದಾ? 5 ಲಕ್ಷ ಈಗ ಗೋವಿಂದಪ್ಪಂದು ಅದನ್ನ ಆಗ್ತಾ ಇದಾರೆ ನೋಡು. ಆದ್ರೆ ಇದು ಲಾಟ್ರಿ ಬೆಳೆ ಅಲ್ವಾ? ಹೌದೌದು ಲಾಟ್ರಿ ಬೆಳೆ. ರೇಟ್ ಸಿಕ್ಕರೆ ಓಕೆ. ಇಲ್ಲ ಅಂದ್ರೆ ಪಾಪ ರೈತರು ಟೊಮೆಟೊ ಸುರಿದು ಬರೋದು ನೋಡಿದೀವಿ. ಇಲ್ಲ ಅಂತ ಹೇಳಲ್ಲ. ಈ ಸಲ ಹಂಗ ಆಗ್ಲಾರ್ದು. ಈ ಸಲ ಯಾಕೆ ಅಂದೆ ಮಳೆಗಾಲ ಏರಿವೇಶನ್ ಐತೆ. ಜಾಸ್ತಿ ಜನ ಹಾಕಲ್ಲ. ಆಶಾವಾದಿಗಳಾಗಿರೋಣ. ಒಳ್ಳೆ ರೇಟ್ ಸಿಕ್ಲಿ. ಇಳುವರಿ ಬರ್ಲಿ. ರೇಟ್ ಸಿಕ್ಲಿ. ನಿಮ್ ಶ್ರಮಕ್ಕೆ ತಕ್ಕ ಫಲ ಸಿಗ್ಲಿ ಕಲೆಕ್ಷನ್. ಹೌದು ಹಣ್ಣು ಬಿಡಿಸ್ತಿರಲ್ಲ ಅವಾಗ ಒಂದು ವಿಡಿಯೋ ಮಾಡೋಣ. ಸರಿ ಆತಾಡ್ರಿ ಮಾಡಂತಾಡ್ರಿ. ಈ ಕಡೆ ಸ್ವಲ್ಪ ಗಮನ ಕೊಡ್ರಿ. ನಿಮಗೆ ಧನ್ಯವಾದಗಳು. ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ. ನೆಕ್ಸ್ಟ್ ಟೈಮ್ ಬರ್ತೀವಿ, ವಿಡಿಯೋ ಮಾಡೋಣ. ಸರಿ ಆತಾಡ್ರಿ. ಧನ್ಯವಾದಗಳು.